ಇನ್ನು ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ 19 ವರ್ಷದ ಯುವಕನೊಬ್ಬ ಸಾವನ್ನಪ್ಪಿದ್ದಾನೆ. ಬಸವೇಶ್ವರ ನಗರದಲ್ಲಿ ನಿಂತಿದ್ದ ಜಾಗದಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾನೆ. ಕೇವಲ 19 ವರ್ಷದ ಅಭಿಷೇಕ್ ಅನ್ನೋ ಯುವಕ. ಹೃದಯಾಘಾತ ಆಗಿರೋದು 19 ವರ್ಷದ ಯುವಕನಿಗೆ ಇವತ್ತಿನ ದಿನದಲ್ಲಿ ಕಾಮನ್ ಅಂತ ಕರೆಯಲ್ಪಡ್ತಾ ಇದೆ. ಹದಿಹರೆಯದ ಇನ್ನೂ ಕೂಡ ಟೀನೇಜ್ ದಾಟ್ತಾ ಇರುವ ಅಥವಾ ದಾಟದ ವಿದ್ಯಾರ್ಥಿಗಳಲ್ಲಿ ಅಥವಾ ಮಕ್ಕಳಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿ ಕ್ಯಾಬ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ನಿಂತಲ್ಲೇ ಕುಸಿದು ಬೀಳ್ತಾನೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗುವಷ್ಟರಲ್ಲೇ ಆತನ ಪ್ರಾಣಪಕ್ಷಿ ಹಾರಿ ಹೋಗ್ಬಿಡುತ್ತೆ. ಮಗನನ್ನು ಕಳೆದುಕೊಂಡಿರುವಂಥ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಏಕಾಏಕಿ ಹಠಾತ್ ಆಗಿ ಬಿದ್ದು 19 ವರ್ಷದ ಯುವಕ ಸಾವನ್ನಪ್ಪೋದು ಅಂತಂದರೆ ತಂದೆ ತಾಯಿ ಅಂತಲ್ಲ ಎಂಥವ್ರಿಗೂ ಕೂಡ ಒಂದು ಸಲ ಆಶ್ಚರ್ಯ ಆಗಬೇಕು. ಏನಾಗ್ತಾ ಇದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಲೇಬೇಕು. ಹಾಗಾದರೆ ಹದಿಹರೆಯದ ಮಕ್ಕಳಲ್ಲಿ ಈ ರೀತಿಯ ಸಮಸ್ಯೆ ಯಾಕೆ? ಹೃದಯಾಘಾತದಿಂದ ಹಾಸನದಲ್ಲೂ ಕೂಡ ಅವರು ಇವತ್ತಿಗೆ ಸಾವನ್ನಪ್ಪಿದ್ದಾಳೆ. ಬಾತ್ರೂಮ್ಗೆ ತೆರಳಿದ್ದ ವೇಳೆ ಹಾರ್ಟ್ ಅಟ್ಯಾಕ್ ಆಗಿ 19 ವರ್ಷ ಪ್ರಾಯದ ಸಂಧ್ಯಾ ಅನ್ನೋಳು ಕೂಡ ಮೃತಪಟ್ಟಿದ್ದಾಳೆ. ಹೊಳೆನರಸೀಪುರ ಪಟ್ಟಣದ ಮಡಿವಾಳ ಬಡಾವಣೆಯಲ್ಲಿರುವಂಥ ಸಂಧ್ಯಾ ಅನ್ನೋರು ಕೂಡ 19 ವರ್ಷದವರು. ವೆಂಕಟೇಶ್ ಮತ್ತು ಪೂರ್ಣಿಮಾ ದಂಪತಿಯ ಮಗಳು. ಬಾತ್ರೂಮ್ಗೆ ಹೋಗಿದ್ರು. ಅಂತಿಮ ವರ್ಷದ ಡಿಪ್ಲೊಮೋವನ್ನು ಮುಗಿಸಿದ್ರು. ಬಾತ್ರೂಮಿಂದ ಹೋಗಿ ಹೊರಗಡೆ ಬರೋಷ್ಟೊತ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿ ಮಗಳು ತೀರ್ಕೊಂಡು ಬಿಟ್ಟಿದ್ಲು. ಶುಗರ್ ಇತ್ತು, BP ಇತ್ತು ಕೆಲ ವರ್ಷಗಳಿಂದ ಅನ್ನೋದು ಕೂಡ ಸದ್ಯ ಮೆಡಿಕಲ್ ರೆಕಾರ್ಡ್ಸಲ್ಲಿ ಗೊತ್ತಾಗಿದೆ. ಆದರೆ ಇಬ್ಬರು ಕೂಡ 19 ವರ್ಷ ಪ್ರಾಯದವರು. ಇಬ್ಬರಿಗೂ ಹಾರ್ಟ್ ಅಟ್ಯಾಕ್ ಆಗಿರೋದು. ಏನು ನಡೀತಾ ಇದೆ, ಏನಾಗ್ತಾ ಇದೆ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಹಾರ್ಟ್ ಅಟ್ಯಾಕು 50, 60, 70 ವರ್ಷದ ನಂತರ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅದು ಕಾಮನ್ನು ಅಂತ ಹಿಂದೆಲ್ಲ ನಾವು ತಿಳ್ಕೊಂಡಿದ್ವಿ. ನೋಡಿ, ಇಬ್ಬರು ಬೆಂಗಳೂರಲ್ಲಿ ಒಂದು ಘಟನೆ, ಹಾಸನದಲ್ಲಿ ಒಂದು ಘಟನೆ, ಎರಡೂ ಕೂಡ ಒಂದೇ ದಿನ. ಇಬ್ಬರಿಗೂ 19 ವರ್ಷ ಪ್ರಾಯ. ಒಬ್ಬಳಿಗೆ ಮೆಡಿಕಲ್ ಹಿಸ್ಟ್ರಿ ಇದೆ, ಇನ್ನೊಬ್ರಿಗೆ ಮೆಡಿಕಲ್ ಹಿಸ್ಟ್ರಿನಲ್ಲೂ ಏನು ತೊಂದರೆ ಇಲ್ಲ. ಬೆಂಗಳೂರಿನಲ್ಲಿರುವಂಥ ವ್ಯಕ್ತಿ ಕ್ಯಾಬ್ ಚಾಲಕ, ನಾರ್ಮಲಾಗಿ ಕೆಲಸ ಮಾಡ್ತಿದ್ದವನು ಏಕಾಏಕಿ ಕುಸಿದು ಬೀಳ್ತಾನೆ. ಇನ್ನೊಬ್ಳು ವಿದ್ಯಾರ್ಥಿನಿ ಓಕೆ ಬಾತ್ರೂಮ್ಗೆ ಹೋಗಿ ಹೊರಗಡೆ ಬರೋಷ್ಟೊತ್ತಿಗೆ ಹಾರ್ಟ್ ಅಟ್ಯಾಕಲ್ಲಿ ಆಕೆಯ ಸಾವಾಗುತ್ತೆ ಅಂತಂದರೆ ಏನು ನಡೀತಾ ಇದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದೀವಿ. ಸಚಿನ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಚಿನ್, ಆಕೆಗೆ ಏನಾದರೂ ಬೇರೆ ಸಮಸ್ಯೆ ಏನಾದರೂ ಇತ್ತಾ? ಆರೋಗ್ಯ ಸಮಸ್ಯೆ ಅಂತ ಹೇಳಿ ಏನಾದರೂ ಮೆಡಿಸಿನ್ನು ಅದೇನಾದರೂ ಮಾಡ್ತಾ ಇದ್ರಾ, ಅಥವಾ ಏಕಾಏಕಿ ಈ ರೀತಿ ಹಾರ್ಟ್ ಅಟ್ಯಾಕಿಗೆ ಏನು ಕಾರಣ? ಖಂಡಿತ ಪ್ರಣತ್, ನಿಜಕ್ಕೂ ಕೂಡ ಒಂದ್ ರೀತಿ ಆ ಕುಟುಂಬಕ್ಕೆ ಒಂದು ಬರಸಿಡಿಲು ಬಡಿದಂತೆ ಆಗಿದೆ ಅಂತಾನೆ ಹೇಳ್ಬೋದು. ಏನು ಸಂಧ್ಯಾ ಮೃತಪಟ್ಟಂತ 19 ವರ್ಷದ ಯುವತಿ ಏನಿರ್ತಾಳೆ, ಆ ಯುವತಿಗೆ ಕೆಲ ತಿಂಗಳುಗಳ ಹಿಂದೆ ಏನು BP ಮತ್ತೆ ಶುಗರ್ ಇರುತ್ತೆ. ಆದ್ರೆ ಆ ಒಂದು ಸಂಬಂಧಪಟ್ಟಂತೆ ಅದಕ್ಕೆ ಮೆಡಿಸಿನ್ ಕೂಡ ತಗೊಳ್ತಿರ್ತಾರೆ. ಆದ್ರೆ ನಿನ್ನೆ ಏನು ಏಕಾಏಕಿ ಬಾತ್ರೂಮ್ಗೆ ತೆರಳಿದಂತ ಸಂದರ್ಭದಲ್ಲಿ ಹಠಾತ್ತನೆ ಕುಸಿದು ಬೀಳ್ತಾರೆ. ಕುಸಿದು ಬಿದ್ದ ನಂತರ ಅವ್ರನ್ನ ಆಸ್ಪತ್ರೆಗೆ ಸೇರ್ಸ್ಬೇಕು ಅಂತ ಹೇಳ್ಬಿಟ್ಟು ಮನೆಯವರು ಕರ್ಕೊಂಡು ಹೋಗ್ತಾರೆ. ಅಷ್ಟೊತ್ತಿಗಾಗ್ಲೇ ಹೃದಯಾಘಾತದಿಂದ ಸಂಧ್ಯಾ ಏನು ಮೃತಪಟ್ಟಿರ್ತಾರೆ. ಇದರಿಂದಾಗಿ ಎಲ್ಲೋ ಒಂದ್ ಕಡೆ ಸಾಕಷ್ಟು ಒಂದು ಪ್ರಶ್ನೆ ಕಾಡ್ತಿರ್ತಕ್ಕಂಥದ್ದು, ಏನು ಹಾರ್ಟ್ ಅಟ್ಯಾಕ್ ಅನ್ನೋದು ಸುಮಾರು 50, 60 ವರ್ಷದ ಮೇಲ್ಪಟ್ಟವರಿಗೆ ಬರ್ತಾ ಇರುತ್ತೆ. ಆದ್ರೆ ಏನು 18, 19, 20 ವರ್ಷದ ಯುವಕರಲ್ಲಿ ಕಾಣಿಸ್ಕೊಳ್ತಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಆಘಾತಕಾರಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಎಲ್ರು ಆರೋಗ್ಯವಾಗಿರ್ತಾರೆ, ಒಂದು ಆಕ್ಟಿವಿಟೀಸ್ ಮಾಡ್ತಿರ್ತಾರೆ, ಓದ್ತಾ ಇರ್ತಾರೆ, ಕ್ರೀಡೆಯಲ್ಲಿ ಇರ್ತಾರೆ. ಆದ್ರೆ ಇಂಥ ಒಂದು ಏಜ್ ನಲ್ಲಿ ಈ ರೀತಿ ಹಾರ್ಟ್ ಅಟ್ಯಾಕ್ ಬರೋದು ಒಂದ್ ರೀತಿ ಆಘಾತ ಆಗಿದೆ. ಹೀಗಾಗಿ ಪೋಷಕರ ಒಂದು ಏನು ಹಳಲ ಏನು ಅಂತಂದ್ರೆ ಈ ರೀತಿ ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಕಾರಣ ಏನು ಅನ್ನೋದು ಕೂಡ ವೈದ್ಯರು ದೃಢಪಡಿಸ್ಬೇಕು. ಅಂದ್ರೆ ಮಕ್ಕಳ ಬಗ್ಗೆ ಸಾಕಷ್ಟು ಕನಸುಗಳನ್ನ ಕಂಡಿರ್ತಾರೆ. ಮಕ್ಕಳನ್ನ ಓದಿಸಿ ಅವ್ರಿಗೆ ಒಂದು ಒಳ್ಳೆ ಹುದ್ದೆನ ಕೊಡಿಸ್ಬೇಕು ಅಂತ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಈ ರೀತಿ ಘಟನೆ ಆದ್ರೆ ಮನೆಯವ್ರಿಗೂ ಕೂಡ ಒಂದ್ ರೀತಿ ಆಘಾತ ಅಂತಾನೆ ಹೇಳ್ಬೋದು. ಪ್ರಣತ್, ಥ್ಯಾಂಕ್ ಯು ಸಚಿನ್ ಮಾಹಿತಿಗೆ.